1857 ಈ ವರ್ಷದ ಬಗ್ಗೆ ಕೇಳಿದ ತಕ್ಷಣ ಸಾಮಾನ್ಯವಾಗಿ ನಮ್ಗೆ ನೆನಪಾಗೋದು ಉತ್ತರ ಭಾರತದ ಕಥೆಗಳು. ಆದ್ರೆ ಅದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ್ದ ಒಬ್ಬ ರಾಜನ ಕಥೆಯಿದೆ. ಬಹುಶಃ ನಾವು ಮರೆತಿರುವ ಕಥೆ. ಅವರೇ ಸುರಪುರದ ಸಿಂಹ ನಾಲ್ವಡಿ ವೆಂಕಟಪ್ಪ ನಾಯಕ. ಆದರೆ ಈ ಕಥೆಯಲ್ಲಿ ಒಂದು ಅಚ್ಚರಿಯ ತಿರುವಿದೆ. ವೆಂಕಟಪ್ಪ ನಾಯಕರನ್ನ ಒಬ್ಬ ಮಗನ ಹಾಗೆ ಸಾಕಿಸಲುಹಿದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿ. ಹಾಗಿದ್ರೆ ತನ್ನ ಪಾಲಕನ ಸಾಮ್ರಾಜ್ಯದ ವಿರುದ್ಧವೇ ಈ ರಾಜ ಖಡ್ಗ ಹಿಡಿಯೋಕೆ ಕಾರಣವಾದ್ರೂ ಏನು? ಅವರ ಮನಸ್ಸಲ್ಲಿ ಎಂಥ ಸಂಘರ್ಷ ನಡೀತಿತ್ತು? ಬನ್ನಿ ತಿಳ್ಕೊಳ್ಳೋಣ. ಸರಿ, ಕಥೆಯನ್ನ ಮೊದಲಿನಿಂದ ಶುರು ಮಾಡೋಣ. ವೆಂಕಟಪ್ಪ ನಾಯಕರ ಬಾಲ್ಯ ಮತ್ತು ಅವರನ್ನ ರೂಪಿಸಿದ ಆ ಒಂದು ವಿಚಿತ್ರವಾದ ಸಂಘರ್ಷಮಯ ಸಂಬಂಧದ ಬಗ್ಗೆ ಮೊದಲು ಮಾತಾಡೋಣ. ವೆಂಕಟಪ್ಪ ನಾಯಕರು ಹುಟ್ಟಿದ್ದು 1829ರಲ್ಲಿ. ತುಂಬನೇ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೋತಾರೆ. ಆಗ ಏನಾಯ್ತು ಅಂದ್ರೆ, ಬ್ರಿಟಿಷ್ ಸರ್ಕಾರ ಅವರ ಪಾಲನೆಗಾಗಿ ನೇಮಿಸಿದ್ದು ತಮ್ಮದೇ ಒಬ್ಬ ಅಧಿಕಾರಿ, ಫಿಲಿಪ್ ಮೆಡೋಸ್ ಟೇಲರ್ನನ್ನು. ಯೋಚನೆ ಮಾಡಿ, ಒಬ್ಬ ಭಾರತೀಯ ರಾಜಕುಮಾರ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಆಶ್ರಯದಲ್ಲಿ ಬೆಳೆಯೋದು. ಆ ಕಾಲಕ್ಕೆ ಇದು ಎಂಥ ಅಸಾಮಾನ್ಯ ಸಂಗತಿಯಾಗಲೇಬೇಡೆ. ಇಲ್ಲೇ ನೋಡಿ ಈ ಸಂಬಂಧದ ಅಸಲಿ ಕಥೆ. ಟೇಲರ್ ಪಾಲಿಗೆ ವೆಂಕಟಪ್ಪ ಅಂದ್ರೆ ಬರಿಯೊಬ್ಬ ರಾಜ್ಕುಮಾರ ಅಲ್ಲ, ತನ್ನ ಮಗನಿದ್ದ ಹಾಗೆ. ಅವನ ಮೇಲೆ ಅಷ್ಟೊಂದು ಪ್ರೀತಿ. ಆದರೆ ವೆಂಕಟಪ್ಪನ ಕಣ್ಗಳಿಗೆ ಕಾಣ್ತಾ ಇದ್ದಿದ್ದೇ ಬೇರೆ. ಅವರಿಗೆ ಟೇಲರ್ ತಮ್ಮ ಜನರ ಮೇಲೆ ದಬ್ಬಾಳಿಗೆ ನಡೆಸ್ತಾ ಇದ್ದ ಸಾಮ್ರಾಜ್ಯದ ಪ್ರತಿನಿಧಿಯಾಡಿ ಕಾಣಿಸ್ತಿದ್ದ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ತಮ್ಮ ಜನರ ಮೇಲಾಗ್ತಿದ್ದ ದಬ್ಬಾಳಿಕೆ. ಈ ಎರಡರ ಮಧ್ಯೆ ಅವರ ಮನ್ಸು ಅಕ್ಷರಶಃ ಹೊಯ್ದಾಡ್ತಾ ಇತ್ತು. ಹೀಗೆ ಇರ್ಬೇಕಾದ್ರೆ ಬಂತು ಆ ವರ್ಷ 1857. ದೇಶದೆಲ್ಲೆಡೆ ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿತ್ತು. ಇಷ್ಟು ದಿನ ವೆಂಕಟಪ್ಪ ನಾಯಕರು ತಮ್ಮೊಳಗ ಬಚ್ಚಿಟ್ಟಿದ್ದ ಆ ಸ್ವಾಭಿಮಾನದ ಕಿಚ್ಚು, ಅದಕ್ಕೆ ಈಗ ಗಾಳಿ ಸಿಕ್ಕ ಹಾಗಾಯ್ತು. ಒಂದು ನಿರ್ಧಾರ ತಗೊಳ್ಳೇಬೇಕಾದ ಸಮಯ ಈಗ ಬಂದಿತ್ತು. ಆ ಸ್ವಾತಂತ್ರ್ಯದ ಕರೆಗೆ ವೆಂಕಟಪ್ಪ ನಾಯಕರು ಹೇಗೆ ಓಗುಟ್ರು? ತಮ್ಮ ಪುಟ್ಟ ಸಂಸ್ಥಾನವನ್ನ ಬ್ರಿಟಿಷರ ವಿರುದ್ಧದ ಹೋರಾಟದ ಒಂದು ಮಹಾಕೇಂದ್ರವನ್ನಾಗಿ ಹೇಗೆ ಬದಲಾಯಿಸಿದ್ರು ನೋಡೋಣ ಬನ್ನಿ. ವೆಂಕಟಪ್ಪ ನಾಯಕರು ಸುಮ್ಮನೆ ಭಾವಾವೇಶಕ್ಕೆ ಒಳಗಾಗ್ಲಿಲ್ಲ. ಬದಲಿಗೆ ಒಬ್ಬ ಚಾಣಾಕ್ಷ ತಂತ್ರಗಾರನ ಹಾಗೆ ಯೋಚನೆ ಮಾಡಿದ್ರು. ಅವರ ಮೊದಲ ಹೆಜ್ಜೆ ಏನಾಗಿತ್ತು ಗೊತ್ತಾ? ಬ್ರಿಟಿಷರಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಒಂದು ಪವರ್ಫುಲ್ ಸೈನ್ಯವನ್ನ ಕಟ್ಟೋದು. ಅವರ ಸೈನ್ಯದ ಆತ್ಮ, ಅದರ ಶಕ್ತಿ ಅಂದ್ರೆ ಸ್ಥಳೀಯ ಬೇಡ ಯೋಧರು. ಯಾಕಂದ್ರೆ ಅವರಿಗೆ ಸುರಪುರದ ಕಾಡು, ಬೆಟ್ಟ, ಕಣಿವೆ ಅಕ್ಷರಶಃ ಅಂಗೈ ಮೇಲಿದ್ದಾಗೆ. ಅವರೇ ಸೈನ್ಯದ ಬೆನ್ನೆಲುಬಾಗಿದ್ರು. ಆದ್ರೆ ಬ್ರಿಟಿಷರ ಸುಸಜ್ಜಿತ ಸೈನ್ಯವನ್ನ ನೇರವಾಗಿ ಎದುರಿಸ್ಬೇಕಲ್ವಾ? ಅದಕ್ಕಾಗಿ ವೆಂಕಟಪ್ಪ ನಾಯಕರು ಹೈದರಾಬಾದ್ನಿಂದ ಅನುಭವಿ ಅಂದ್ರೆ ಯುದ್ಧದಲ್ಲಿ ಪಳಗಿದ್ದ ಅರಬ್ ಮತ್ತು ರೋಹಿಲ್ಲಾ ಸೈನಿಕರನ್ನ ನೇಮಿಸ್ಕೊಂಡ್ರು. ಇವರು ಯುದ್ಧ ಕೌಶಲ್ಯದಲ್ಲಿ ಎತ್ತಿದ ಕೈಯಾಗಿದ್ರು. ವೆಂಕಟಪ್ಪ ನಾಯಕರು ಬಳಸಿದ ಅತಿದೊಡ್ಡ ಅಸ್ತ್ರ ಅಂದ್ರೆ ಇದೆ, ಗೆರಿಲ್ಲಾ ಯುದ್ಧತಂತ್ರ. ಬ್ರಿಟಿಷರ ದೊಡ್ಡ ಸೈನ್ಯಕ್ಕೆ ಕಾಡಲಿ ದಾರಿನೇ ಕಾಣ್ತಿರ್ಲಿಲ್ಲ. ಆದರೆ ಇವರ ಬೇಡರ ಸೈನ್ಯ ನೆರಳಿನ ಹಾಗೆ ಬಂದು ದಾಳಿ ಮಾಡಿ ಮಾಯವಾಗ್ಬಿಡ್ತಿತ್ತು. ಇದು ಬ್ರಿಟಿಷರನ್ನ ನ್ಯಾಚುರಲ್ ಆಗಿ ಕಂಗೆಡಿಸ್ಬಿಡ್ತು. ಹಾಗಾದ್ರೆ ನೋಡಿ ಅವರ ರಣತಂತ್ರ ಎಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಆಗಿತ್ತು ಅಂತ. ಸ್ಥಳೀಯ ಬಲ, ಹೊರಗಿನ ಕೌಶಲ್ಯ, ಗೆರಿಲ್ಲಾ ತಂತ್ರ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸುರಪುರದ ಆ ಭೇದಿಸಲಾಗದ ಕೋಟೆ, ಇವೆಲ್ಲ ಸೇರಿ ಬ್ರಿಟಿಷರಿಗೆ ಒಂದು ದೊಡ್ಡ ತಲೆನೋವಾಗಿತ್ತು. ವೆಂಕಟಪ್ಪ ನಾಯಕರ ಶಕ್ತಿ ಹೀಗೆ ಹೆಚ್ಚಾಗ್ತಿದ್ದ ಹಾಗೆ ಬ್ರಿಟಿಷ್ ಸಾಮ್ರಾಜ್ಯ ಸುಮ್ಮನೆ ಕೂರುತ್ತಾ? ಇಲ್ಲ, ನೇರ ಸಂಘರ್ಷ ಅನ್ನೋದು ಅನಿವಾರ್ಯ ಆಯಿತು. ಈಗ ಕಥೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪುತ್ತೆ. ದಕ್ಷಿಣ ಭಾರತದಲ್ಲಿ ಈ ದಂಗೆಯ ಕಿಡಿ ಎಲ್ಲೆಡೆ ಹಬ್ಬುಬಿಟ್ರೆ ಅನ್ನೋ ಭಯ ಬ್ರಿಟಿಷರ್ಗೆ ಶುರುವಾಯಿತು. ಅದಕ್ಕೆ ಈ ಬಂಡಾಯವನ್ನ ಶುರುವಲ್ಲೇ ಚ್ಯೂಟಿ ಹಾಕಬೇಕು ಅಂತ ಒಂದು ದೊಡ್ಡ ಸೈನ್ಯವನ್ನೇ ಸುರಪುರದ ಕಡೆ ಕಳಿಸಿದ್ರು. ಆದ್ರೆ ಆರಂಭದಲ್ಲೇ ಬ್ರಿಟಿಷರಿಗೆ ಒಂದು ದೊಡ್ಡ ಶಾಕ್ ಕಾವಿತ್ತು. ನಡೆದ ಮೊದಲ ಯುದ್ಧದಲ್ಲೇ ಅವರ ಕ್ಯಾಪ್ಟನ್ ನ್ಯೂಬೆರಿ ಹತನಾದ. ಆಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಗೊತ್ತಾಯ್ತು, ಓ, ಸುರಪುರದ ರಾಜ ಕೇವಲ ಬಂಡಾಯಗಾರ ಅಲ್ಲ, ಆತ ಒಬ್ಬ ಸಮರ್ಥ ಸೇನಾನಿ ಅಂತ. 1858 ಈ ವರ್ಷವೇ ಸುರಪುರದ ಅಂತಿಮ ಯುದ್ಧಕ್ಕೆ ಸಾಕ್ಷಿಯಾಗಿದ್ದು. ಸುರಪುರ ಕೋಟೆ, ಅದನ್ನ ಭೇದಿಸೋದು ಅಸಾಧ್ಯ ಅಂತಾನೇ ಎಲ್ರೂ ಅನ್ಕೊಂಡಿದ್ರು. ಹಾಗಿದ್ರೆ ಅಂಥ ಕೋಟೆ ಬ್ರಿಟಿಷರ ಕೈವಶ ಆಗಿದ್ದು ಹೇಗೆ? ಯುದ್ಧದಿಂದಲ್ಲ, ಬದಲಾಗಿ ದ್ರೋಹದಿಂದ. ಕಥೆಯ ದುರಂತ ತಿರುವು ಅಂದ್ರೆ ಇದೆ. ವೆಂಕಟಪ್ಪ ನಾಯಕರನ್ನ ಸೋಲ್ಸಿದ್ದು ಶತ್ರುಗಳ ಶಕ್ತಿಯಲ್ಲ, ತಮ್ಮವರು ಅಂತ ನಂಬಿದ್ದವರ ವಂಚನೆ. ಹೋರಾಟವನ್ನ ಇನ್ನಷ್ಟು ಬಲಪಡಿಸೋಣ ಅಂತ ಹೈದರಾಬಾದ್ನ ನಿಜಾಮನ ಸಹಾಯ ಕೇಳೋಕೆ ವೆಂಕಟಪ್ಪ ನಾಯಕರು ಹೋದಾಗ
ಅಲ್ಲೇ ಮೋಸದಿಂದ ಅವರನ್ನ ಬಂಧಿಸಿ ಬ್ರಿಟಿಷರಿಗೆ ಒಪ್ಪಿಸ್ಬಿಟ್ರು. ರಾಜನನ್ನ ಬಂಧಿಸಬಹುದು, ಆದರೆ ಅವರ ಆತ್ಮಸ್ಥೈರ್ಯವನ್ನಲ್ಲ. ಬಂಧನದ ನಂತರವೂ ವೆಂಕಟಪ್ಪ ನಾಯಕರು ತೋರಿಸಿದ ಆ ದಿಟ್ಟತನ ಇದೆಯಲ್ಲ, ಅದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟಬೇಕಾದಂಥದ್ದು. ಬ್ರಿಟಿಷರು ತಕ್ಷಣ ಅವರಿಗೆ ಮರಣದಂಡನೆ ವಿಧಿಸಿದ್ರು. ಆಗ ಮತ್ತೆ ಕತೆಗೆ ಬರ್ತಾರೆ ಮೆಡೋಸ್ ಟೇಲರ್. ತಾವು ಬೆಳೆಸಿದ ಮಗನಿಗಾಗಿ ಬ್ರಿಟಿಷ್ ಸರ್ಕಾರದ ಕಾಲಿಗೆ ಬಿದ್ದು ಅಕ್ಷರಶಃ ಬೇಡಿಕೊಂಡು ಶಿಕ್ಷೆಯನ್ನ 4 ವರ್ಷಗಳ ಜೈಲುವಾಸಕ್ಕೆ ಇಳಿಸಿದ್ರು. ಆದ್ರೆ ವೆಂಕಟಪ್ಪ ನಾಯಕರು ಅದಕ್ಕೆ ಒಪ್ಪಲೇ ಇಲ್ಲ. ಅವರು ಕೊಟ್ಟ ಉತ್ತರ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಸತ್ತು ಹೋದ್ರೂ ಸರಿ, ಪರಕೀಯರಿಗೆ ತಲೆ ಬಾಗಲಾರೆ. ಇದು ಬರಿಯೊಂದು ಮಾತಾಗಿರ್ಲಿಲ್ಲ, ಅದು ಅವರ ಜೀವನದ ಸಿದ್ಧಾಂತವಾಗಿತ್ತು. ಮತ್ತು ಮಾರ್ಚ್ 14, 1858 ಆ ಸಿಂಹ ಸೆರೆಯಲ್ಲಿ ಕ್ಷಮಾದಾನ ಪಡ್ಕೊಂಡು ಬದುಕೋದನ್ನ ನಿರಾಕರಿಸಿ ತನ್ನದೇ ದಾರಿಯಲ್ಲಿ ಸಾವನ್ನಪ್ಪಿತು. ಅದು ಸ್ವಾಭಿಮಾನದ ಒಂದು ಕೊನೆಯ ಭರ್ಜರಿ ಗರ್ಜನೆಯಾಗಿತ್ತು. ವೆಂಕಟಪ್ಪ ನಾಯಕರ ಕಥೆ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ಅಲ್ವಾ? ಸ್ವಾಭಿಮಾನಕ್ಕಾಗಿ ಒಬ್ಬ ವ್ಯಕ್ತಿ ಎಂಥ ದೊಡ್ಡ ಬೆಲೆ ತೆರಲು ಸಿದ್ಧನಿರಬಹುದು. ಪರಕೀಯರ ಆಳ್ವಿಕೆಯಲ್ಲಿ ಕ್ಷಮೆ ಪಡ್ಕೊಂಡು ಬದುಕೋದಕ್ಕಿಂತ ತಮ್ಮ ನಂಬಿಕೆಗಾಗಿ ಪ್ರಾಣ ಕೊಡೋದೇ ಶ್ರೇಷ್ಠ ಅಂತ ಅವರು ಜಗತ್ತಿಗೆ ತೋರ್ಸ್ಕೊಟ್ರು. ಈ ಪ್ರಶ್ನೆ ಇವತ್ತಿಗೂ ಕೂಡ ಅಷ್ಟೇ ಪ್ರಸ್ತುತ ಅಲ್ವಾ?